ಎಸ್ಟಿಎಸ್ ರಾಜಕೀಯವಾಗಿ ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪಕ್ಷ ತಾಯಿ ಇದ್ದಂತೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರು. ಸೋಮಶೇಖರ್ ಹೆಬ್ಬಾರ್ಗೆ ನಾವು ವಿಪ್ ಅನ್ನು ಕಳಿಸಿದ್ದೆವು. ಸೋಮಶೇಖರ್ ಅಡ್ಡಮತದಾನ ಮಾಡಿದ್ದು ಗೊತ್ತಾಗಿದೆ. ಅವರನ್ನ ಮಂತ್ರಿ ಮಾಡಿ ಮೈಸೂರು ಉಸ್ತುವಾರಿ ಮಾಡಿದ್ವಿ. ಅಭಿವೃದ್ಧಿಗೆ ಹಣ ಅಂತಾರೆ, ಹಿಂದೆ ಎಷ್ಟು ಬಾರಿ ಹಣ ಕೊಟ್ಟಿಲ್ಲ. ಇದು ಪದೇ ಪದೇ ಮೋಸ ಮಾಡೋದನ್ನ ಜನ ಸಹಿಸೋದಿಲ್ಲ ಅಂತ ಎಸ್ಟಿ ಸೋಮಶೇಖರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಟಿಎಸ್ ರಾಜಕೀಯವಾಗಿ ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿರೋದು. ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದ್ರು. ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ರು, ಟಚ್ಚಲ್ಲಿದ್ರು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು. ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು. ಇವತ್ತು ಇನ್ನೂ ಹೆಬ್ಬಾರ್ ಅವ್ರದ್ದು ಇನ್ನೂ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದ್ರು. ನನ್ನೇನು ಹೆಬ್ಬಾರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ಅಡ್ಡಮತದಾನದ ಆಟದಲ್ಲಿ ಕಾಂಗ್ರೆಸ್ ನಾಯಕರು ಗೆದ್ರ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ. ಜೊತೆಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಫೋಟಿಸಿರುವಂತಹ ಒಂದು ಮಾತಿನ ಬಾಂಬ್ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಯಾವ ಮಟ್ಟಿಗೆ ಇತ್ತು ಈ ಮತದಾನದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ, ಬಿಜೆಪಿ ಮೋಸ ಮಾಡ್ತೇನೋ ಅನ್ನುವ ನಿಟ್ಟಿನಲ್ಲಿ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ಎಸ್.ಟಿ. ಸೋಮಶೇಖರ್ ಮತ ಹಾಕಿದ್ರೆ, ಈ ಹೆಬ್ಬಾರ್ ನಡೆ ಕೂಡ ಈ ರೀತಿ ಇದ್ರೆ ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆ. ಕಿರಣ್, ಸುಕನ್ಯಾ, ಇಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಮತವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಡೆಸಿದಂಥ ಪ್ರಯತ್ನದಲ್ಲಿ ಪಕ್ಷ ಯಶಸ್ವಿಯಾಗಿದೆ. ಸೋಮಶೇಖರ್ ಕಾಂಗ್ರೆಸ್ನ ನಿರೀಕ್ಷೆಯಂತೆ ಅಡ್ಡ ಮತದಾನವನ್ನು ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ. ಹೀಗಾಗಿ ಅದು ಕಾಂಗ್ರೆಸ್ನ ಪಾಲಿಗೆ ಸಿಕ್ಕಿರುವಂಥ ಗೆಲುವಾಗಿದೆ. ಇನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಇವತ್ತು ವ್ಯಂಗ್ಯ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಓರ್ವ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರುವಂತಹ ಮತಗಳು 45, ಆದರೆ ಬಿಜೆಪಿ ಶಾಸಕರು ತನ್ನ ಅಭ್ಯರ್ಥಿಗೆ 48 ಮತಗಳನ್ನು ಹಾಕಿಕೊಂಡಿದ್ದಾರೆ. ಅಂದರೆ ಬಿಜೆಪಿ ಶಾಸನ ಪಕ್ಷ ಬಿಜೆಪಿ ಶಾಸಕರಿಗೆ 48 ಮತಗಳನ್ನು ನಾರಾಯಣಸಾಬ್ ಬಾಂಡಗಿ ಅವರಿಗೆ ಚಲಾವಣೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿತ್ತು. ಇಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾಡ್ತಿರುವಂತಹ ವಾದದ ಪ್ರಕಾರವಾಗಿ ಏನಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಾಗ 3 ಮತಗಳನ್ನು ಯಾಕೆ ಹೆಚ್ಚುವರಿಯಾಗಿ ಬಿಜೆಪಿ ಅಭ್ಯರ್ಥಿಗೆ ಹಾಕೊಂಡ್ರು, ಅವರು ಮೈತ್ರಿಯಲ್ಲಿದ್ದದೇ ಆಗಿರುವಂತದ್ದಾದ್ರೆ ಇಲ್ಲಿ ಆ 3 ಮತಗಳನ್ನು NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಿಸಿಕೊಳ್ಳಬಹುದಿತ್ತಲ್ಲ, ಅವರು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರಲ್ಲ ಅನ್ನುವಂಥ ವ್ಯಂಗ್ಯದ ಪ್ರಶ್ನೆಗಳನ್ನು ಇಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಎತ್ತಿದ್ದಾರೆ. ಹೀಗಾಗಿ 3 ಮತಗಳನ್ನು ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕರು ಹಾಕುವ ಮುಖಾಂತರವಾಗಿ ಮೈತ್ರಿ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಆ ಮೈತ್ರಿಗೆ ತಕ್ಕನಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡೆದುಕೊಂಡಿಲ್ಲ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಿರುವಂಥದ್ದು. ಅಂದ್ರೆ ಆತ್ಮಸಾಕ್ಷಿಯ ಮತಗಳನ್ನು ಕೇಳ್ತಾ ಇದ್ದಂಥವ್ರು ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿರುವಂತಹ ಒಟ್ಟು ಮಾತಿನ ತಾತ್ಪರ್ಯ. ಇನ್ನು ಡಿ.ಕೆ. ಶಿವಕುಮಾರ್ ಹೇಳಿಕೆ ಒಂದು ಕಡೆ ಆದರೆ, ಶಾಸಕ ಶಿವರಾಮ ಹೆಬ್ಬಾರ್ ಅವರ ಮತ ಚಲಾವಣೆ ಇನ್ನೂ ಕೂಡ ಬಾಕಿ ಇದೆ. ಸುಕನ್ಯಾ, ಶಾಸಕ ಎಸ್.ಟಿ. ಸೋಮಶೇಖರ್ ಚಲಾವಣೆ ಮಾಡಿರುವಂತಹ ರೀತಿಯಲ್ಲಿ ಶಿವರಾಮ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾವಣೆ ಮಾಡಬಹುದನ್ನುವಂಥ ನಿರೀಕ್ಷೆ ಕಾಂಗ್ರೆಸ್ನಲ್ಲಿದೆ, ಜೆಡಿಎಸ್ನಲ್ಲಿದೆ, ಬಿಜೆಪಿಯಲ್ಲೂ ಕೂಡ ಇದೆ. ಬಿಜೆಪಿ ನಾಯಕರು ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಆರಂಭದಲ್ಲಿ ಮಾಡಿದ್ದರಾದರೂ ಕೂಡ ಈಗ ಅದನ್ನು ಕೈ ಬಿಟ್ಟಿದ್ದಾರೆ. ಯಾಕೆಂದ್ರೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಅನ್ನುವಂಥ ಬಹುತೇಕ ಅವರಿಗೆ ಖಚಿತ ಆಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಷ್ಟೇ ಈಗ ಬಿಜೆಪಿಯ ಪಾಲಿಗೆ ಬಾಕಿ ಉಳಿದಿರುವಂಥದ್ದು. ಇಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಬಹುತೇಕ 4 ಗಂಟೆ ನಂತರ, ಅಂದ್ರೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಆನಂತರ ಸೋಮಶೇಖರ್ ವಿರುದ್ಧ ಸ್ಪೀಕರ್ಗೆ ದೂರು ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಬಿಜೆಪಿ ಮಾಡುವುದಕ್ಕೆ ಮುಂದಾಗುವಂತಹ ಸಾಧ್ಯತೆಗಳಿದೆ. ಆದರೆ ಅದೇ ಪ್ರಕ್ರಿಯೆಯನ್ನು ಇವತ್ತೇ ಮಾಡ್ತೀವಿ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಒಂದಷ್ಟು ವಿಳಂಬ ನೀತಿಯಲ್ಲಿ ಅನುಸರಿಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಾನೂನು ತಜ್ಞರ ಜೊತೆ ನಾವು ಸಮಾಲೋಚನೆಯನ್ನ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೋಕಸಭಾ ಚುನಾವಣಾ ಸಿದ್ಧತಾ ಸಭೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಸೋಮಶೇಖರ್ ವಿರುದ್ಧದ ಕ್ರಮದಲ್ಲೂ ಕೂಡ ಬಿಜೆಪಿ ಒಂದಷ್ಟು ವಿಳಂಬ ನೀತಿಯನ್ನು ಅನುಸರಿಸುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಧನ್ಯವಾದ ಕಿರಣ್. ಸೋಮಶೇಖರ್ ವಿರುದ್ಧ ಕಾನೂನು ಕ್ರಮ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ, ಕಾನೂನು ಕ್ರಮ ಖಂಡಿತ ಅಂತ ಸೋಮಶೇಖರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅದು ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ
ನಂತರ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಅವರು ವೋಟ್ ಹಾಕಬಹುದಿತ್ತು, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಸೋಮಶೇಖರ್ ಅಂತ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಪ್ರಾಬ್ಲಮ್ ಇದ್ರೆ ಹಿಂದೆನೇ ರಾಜೀನಾಮೆ ಕೊಟ್ಟು, ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ MLC ಆಗಿದ್ರು, ಅವರು ರಾಜೀನಾಮೆ ಕೊಟ್ಟು ಆಮೇಲೆ ಬಿಜೆಪಿಯನ್ನ ಸೇರಿದ್ರು. ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ವೋಟ್ ಮಾಡ್ಬೋದಾಗಿತ್ತು. ಅವಾಗ ಜನ ತೀರ್ಮಾನ ಮಾಡೋರು. ಕಾನೂನು ಪ್ರಕಾರನು ಈಗ ಟರ್ಮಿನೇಟ್ ಮಾಡಿದ್ರೆ ಈ ಅವಧಿಗೆ ಮಾತ್ರ ಟರ್ಮಿನೇಟ್ ಮಾಡ್ಬೋದು, ರಾಜೀನಾಮೆ ಕೊಟ್ಟರೆ ಮುಗ್ದೋಗುತ್ತಲ್ಲ ಸರ್ ಅವರು. ನೋಡೋಣ ಅವ್ರ ನಿಲುವನ್ನ ನಾವು ಹೇಳಕ್ಕೆ. ಇವಾಗ ಪಕ್ಷಕ್ಕೆ ದ್ರೋಹ ಬಗ್ದವ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಅಲ್ಲ, ಕಾನೂನು ಪ್ರಕಾರ ನೀವು ಕಾನೂನು ಏನಾಯ್ತು ಚರ್ಚೆ ಮಾಡ್ತಾ ಇದ್ದೀರಿ. ಟರ್ಮಿನೇಟ್ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ, ರಾಜೀನಾಮೆ ಕೊಟ್ಟರೆ ಆ ಅವಧಿ ಮುಕ್ತಾಯ ಆಗುತ್ತೆ, ಮತ್ತೆ ಎಲೆಕ್ಷನ್. ನೋಡೋಣ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ.